ನಮಸ್ಕಾರ. ಅಟೆನ್ಷನ್ ಹೆಡ್ಲೈನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಮದುಮಗನ ಕೈಗೆ ಕಟ್ಟಿದ್ದ ಕಂಕಣವೂ ಬಿಚ್ಚಿರಲಿಲ್ಲ. ಹಸೆಮಣೆ ಏರಿದ 3 ದಿನಕ್ಕೆ ಹೃದಯಾಘಾತಕ್ಕೆ ಬಲಿಯಾದ ಯುವಕ. ಜಾರ್ಖಂಡ್ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಕೆಆರ್ಪೇಟೆಯ ಶಶಾಂಕ್ ಸಾವು. ಇವತ್ತು ಅಂತ್ಯ ಸಂಸ್ಕಾರ. ಪ್ರೀತಿಸಿದ ಹುಡುಗಿ ಜೊತೆ ಮದುವೆಗೆ 50 ಲಕ್ಷ ಕ್ಯಾಶ್, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರಿಗೆ ಡಿಮ್ಯಾಂಡ್. ಕೊಡಲ್ಲ ಅಂದಿದ್ದಕ್ಕೆ ಮದುವೆ ದಿನವೇ ಎಸ್ಕೇಪ್ ಆದ ವರ. ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಯಲ್ಲಿ ಪ್ರೇಮ್ ಚಂದ್, ಪವನಿ ಮತ್ತು ಕುಟುಂಬಸ್ಥರ ವಿರುದ್ಧ ಎಫ್ಐಆರ್. ಬಜೆಟ್ ಅಧಿವೇಶನದಲ್ಲಿ ಸಿಎಂ ಅನುಪಸ್ಥಿತಿ. ಡಿಸಿಎಂ ಫುಲ್ ಆಕ್ಟಿವ್. 2ನೇ ದಿನದ ಕಲಾಪದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದ ಡಿಕೆ ಶಿವಕುಮಾರ್ ಇಡೀ ದಿನ ಸದನದಲ್ಲಿ ಹಾಜರಿದ್ದು ವಿಪಕ್ಷಗಳ ಏಟಿಗೆ ತಿರುಗೇಟು ಕೊಟ್ಟ ಡಿಕೆಶಿ. ಪರಿಷತ್ನಲ್ಲಿ ಬಿಜೆಪಿಯ 4 ಸ್ಥಾನಗಳು ತೆರವು. ಎಲ್ಲಾ ಸ್ಥಾನಗಳು ಕಾಂಗ್ರೆಸ್ ತೆಕ್ಕೆಗೆ ಹೋಗೋದು ಫಿಕ್ಸ್. ಶೀಘ್ರದಲ್ಲೇ ಮೇಲ್ಮನೆಯಲ್ಲೂ ಬಹುಮತ ಕಳೆದುಕೊಳ್ಳಲಿದೆ ದೋಸ್ತಿ ಮಾಡಿಕೊಂಡಿರೋ ಕೇಸರಿ ಪಡೆ. ತೆನೆ ಬಳಗದಲ್ಲಿ ಇನ್ನೂ ಬೂದಿ ಮುಚ್ಚಿದ ಕೆಂಡದ ವಾತಾವರಣ. ಕುಮಾರಸ್ವಾಮಿ ಪಾಠದ ಬಳಿಕವೂ ಶಾಸಕರಲ್ಲಿ ಮೂಡದ ಒಗ್ಗಟ್ಟು. ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಜೊತೆ ಜಂಟಿ ಪ್ರತಿಭಟನೆಗೆ ಜೆಡಿಎಸ್ನ ಹಲವು ಶಾಸಕರು ಗೈರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.